ಎಷ್ಟೊಂದು ಜನಕ್ಕೆ ಮನೆ ಇದೆ, ಎಲ್ಲರಿಗೂ ಸಾಕು. ಒಂದು ಸುಮಾರು ವರ್ಷಗಳಿಂದ ಕೊಟ್ಟ ಅರ್ಜಿ ಕೊಟ್ಟ ಇತ್ತ ಬಂದ್ಬಿಡಿ ಹಿಂಗ ಕಳ್ಸ್ಬಿಡ ಲಗೇಜ್ ಯಾವ್ದೋ ಇಂತ ಕಳಿಸಿ ಅದಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಹಾಗಾಗಿ ಅದಕ್ಕೆಲ್ಲ ತಾಲೂಕು ಮರ್ಸೆಗೆ ಜನಸಂಪರ್ಕ ಸಭೆ ಎರಡನೇ ಬಾರಿ ಮಾಡ್ತಾ ಇದ್ದೀವಿ. 3 ವರ್ಷದಲ್ಲಿ 3 ಸಲ ಮಾಡಬೇಕಿತ್ತು. ಆದರೆ 2ನೇ ಸಲ ಮಾಡ್ತೀವಿ. ಹೋದ ವರ್ಷ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ, ಆದರೆ ಈ ವರ್ಷ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಾಳ್ಮೆಯಿಂದ ತಾವು ತಮ್ಮ ಅರ್ಜಿಯನ್ನು ಕೊಡಬೇಕು. ಜನಸಂಪರ್ಕ ಸಭೆ ಹೋದ ವರ್ಷ ಮಾಡ್ತಿದ್ರು, ಬೇರೆ ಬೇರೆ ಕಾರಣಕ್ಕೆ ಬಂದಿದ್ದೀವಿ, ಊರಿನ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಹಾಗೆ ದಯವಿಟ್ಟು ಒಬ್ಬೊಬ್ಬರೇ ತಮ್ಮ ಅರ್ಜಿಗಳನ್ನು ಕೊಡಬೇಕು. ಮರ್ಸೆ ಗ್ರಾಮದವ್ರು ಫಸ್ಟ್ ಕೊಡಬೇಕು, ನಂತರ ಬೇರೆ ಗ್ರಾಮದವ್ರು ಇದ್ರೆ ಕೊಡಬೇಕು. ಒಬ್ಬೊಬ್ಬರ ಕೊಡಿ, ಒಬ್ಬೊಬ್ಬರ ಅಭಿವೃದ್ಧಿಗೆ 30 ಕೊಡಿ. ಎಷ್ಟು ಅನುದಾನ ಆಯ್ತಪ್ಪ ನಮ್ಮ ಮರ್ಸೆ ಗ್ರಾಮಕ್ಕೆ ಸುಮಾರು 15 ವರ್ಷ ಆಗೈತೆ ಅರ್ಜಿ ಹಾಕ್ಬೇಕು. ಆಯ್ತು, ಮಾತಾಡೋಣ ಚೂರು ಸೈಡ್ ಬನ್ನಿ ಕಡೆ. ನಮ್ಮ ವಿಲೇಜ್ ಬರ್ತಾ ಇದ್ದಾರೆ, ನಮ್ಮ ವಿಲೇಜ್ ಬರ್ತಾರೆ ಸರ್. ಇರೋದು ಸರ್ ಅವರೆಲ್ಲ. ಆಮೇಲೆ ನಮ್ಮೂರ್ಲು ಸುಮಾರು ಕಡು ಬಡವ್ರವ್ರೆ, ಅವ್ರು ಕಡು ಬಡವ್ರೆ. ಆಶ್ರಯ ಯೋಜನೆ ಪಟ್ಟಣ ಪಂಚಾಯತ್ ಹಾಕ್ಸಿಲ್ಲ, ಗ್ರಾಮ ಪಂಚಾಯತ್ ಮಾತ್ರ ಹಾಕ್ಸ್ಬಿಟ್ಟಿದ್ದೀವಿ. ಇಲ್ಲ ಸರ್, ಎರಡು ಬಾರಿ ನೀವು ಲೆಟ್ರು ಕೂಡ ಕೊಟ್ಟಿದ್ದೀರಾ, ಅದಾಗಿಲ್ಲ ಸರ್. ಮುಖ್ಯಮಂತ್ರಿ ಪರಿಹಾರ ಗರ್ಭಕೋಶ ಕೊಡಲ್ಲ, ಬರೀ ಫೈಬ್ರಾಯ್ಡ್ ಕ್ಯಾನ್ಸರ್ ಗಿನ್ಸರ್ ಅಂತ ಅಂದರೆ 80,000 ಬ್ಲೌಸ್ದು 35,000 ಗೋಡೆ ಬರಾಬರಿ ಈ ಕೊಡುವ ಅಲ್ಲೇ ಕೂತ್ ಕಡೆ ಸೈಡ್ ಗೋಡೆ ಗೋಡೆ ಸಾಹೇಬ್ ವಿಜಯ್ ಸರ್ ಕಲಿ ಲೆಟ್ರು ಹಾಕ್ಸಿದ್ದೀನಿ ಸರ್. ಲೆಟ್ರು ಆಶ್ರಯ ಮನೆ ಮಂಜೂರು ಸುಮಾರು ಈಗ ಕೊಡ್ತಿದ್ವಿ, ಬೇರೆ ಯಾವ ಕ್ಷೇತ್ರಕ್ಕೂ ಬಂದಿಲ್ಲ. ಪಟ್ಟಣ ಪಂಚಾಯತ್ ಬಂದಿಲ್ಲ ಸರ್. ಪಟ್ಟಣ ಪಂಚಾಯತ್ ಸುಮಾರು ಅವಾಗಿನ ಗ್ರಾಮ ಪಂಚಾಯತಿಂದ ಪಟ್ಟಣ ಪಂಚಾಯತಿಗೆ ನೀವು ಬಂದೇ ಇಲ್ಲ. ಅವಾಗಿನ ಬಂದೇ ಇಲ್ಲ. 3 ಮನೆ ಕೊಟ್ಟರು ಸರ್, 3 ಮನೆ ಕೊಟ್ಟರು. ಎಷ್ಟೊಂದು ಜನಕ್ಕೆ ಮನೆ ಇದೆ, ಎಲ್ಲರಿಗೂ ಸಾಕು. ಒಂದು ಸುಮಾರು ವರ್ಷಗಳಿಂದ ಕೊಟ್ಟ ಅರ್ಜಿ ಕೊಟ್ಟ ಇತ್ತ ಬಂದ್ಬಿಡಿ ಹಿಂಗ ಕಳ್ಸ್ಬಿಡ ಲಗೇಜ್ ಯಾವ್ದೋ ಇಂತ ಕಳಿಸಿ ಅದಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಹಾಗಾಗಿ ಅದಕ್ಕೆಲ್ಲ ತಾಲೂಕು ಮರ್ಸೆಗೆ ಜನಸಂಪರ್ಕ ಸಭೆ 2ನೇ ಬಾರಿ ಮಾಡ್ತಾ ಇದ್ದೀವಿ. 3 ವರ್ಷದಲ್ಲಿ 3 ಸಲ ಮಾಡಬೇಕಿತ್ತು, ಆದರೆ 2ನೇ ಸಲ ಮಾಡ್ತೀವಿ. ಹೋದ ವರ್ಷ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ, ಆದರೆ ಈ ವರ್ಷ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಾಳ್ಮೆಯಿಂದ ತಾವು ತಮ್ಮ ಅರ್ಜಿಯನ್ನು ಕೊಡಬೇಕು. ಜನಸಂಪರ್ಕ ಸಭೆ ಹೋದ ವರ್ಷ ಮಾಡ್ತಿದ್ರು, ಬೇರೆ ಬೇರೆ ಕಾರಣಕ್ಕೆ ಬಂದಿದ್ದೀವಿ, ಊರಿನ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಒಬ್ಬೊಬ್ಬರೇ ತಮ್ಮ ಅರ್ಜಿಗಳನ್ನು ಕೊಡಬೇಕು. ಮರ್ಸೆ ಗ್ರಾಮದವ್ರು ಫಸ್ಟ್ ಕೊಡಬೇಕು, ನಂತರ ಬೇರೆ ಗ್ರಾಮದವ್ರು ಇದ್ರೆ ಕೊಡಬೇಕು.
ಒಬ್ಬೊಬ್ಬರ ಕೊಡಿ ಒಬ್ಬೊಬ್ಬರಾಗಿ ಶಿಕ್ಷಣ ಅಭಿವೃದ್ಧಿಗೆ 37 ಹೆಚ್ಚು ಅನುದಾನ ಆಯ್ತು ಪಾಪ ನಮ್ಮ ನರ್ಸ ಗ್ರಾಮಕ್ಕೆ 2 ಬಾರಿ ಅದನ್ನೆಲ್ಲ ನೀವು ಮಾಡ್ಕೊಡ್ತಾ ಇದ್ದೀರಲ್ಲ ಈಗ ಸುಮಾರು 15 ವರ್ಷ ಆಗೈತೆ ಸರ್. ಈಗ ನೀವು ಅರ್ಜಿ ಹಾಕ್ಬೇಕು ಸರ್ ಆಯ್ತು ಮಾತಾಡಮ್ಮ ಚೂರು ಸೈಡ್ ಬನ್ನಿ ಕಡೆ ನೀನ್ ಬಾ ಮುಂದೆ ಬಾ ಸ್ಟೇಟ್ ಲೆವೆಲ್ ಡಿಪಾರ್ಟ್ಮೆಂಟ್ ನಮ್ಮ ವಿಲೇಜ್ ಬರ್ತಾ ಇದ್ದಾರೆ ನಮ್ಮ ವಿಲೇಜ್ ಬರ್ತಾರೆ ಸರ್ ನಾನು ಇರೋದು ಸರ್ ಅವರೆಲ್ಲ. ಆಮೇಲೆ ನಮ್ಮೂರ್ನು ಸುಮಾರು ಕಡು ಬಡವರು ಅವ್ರೆ. ಅವ್ರು ಕಡು ಬಡವ್ರಿಗೆ ಆಶ್ರಯ ಯೋಜನೆ ಮನೆಯಲ್ಲಿ ಪಟ್ಟಣ ಪಂಚಾಯತಿಗೆ ಹಾಕ್ಸಿಲ್ಲ, ಅದು ಬರೀ ಗ್ರಾಮ ಪಂಚಾಯತಿಗೆ ಮಾತ್ರ ಹಾಕ್ಸ್ಬಿಟ್ಟಿದ್ದೀವಿ. ಈ ಸರಿ ಹಾಕ್ಸ್ಕೊಡ್ಬೇಕು. ಇಲ್ಲ ಸರ್, ಎರಡು ಬಾರಿ ನೀವು ಲೆಟ್ರ್ ಕೂಡ ಕೊಟ್ಟಿದ್ದೀರಾ, ಅದಾಗಿಲ್ಲ ಸರ್. ಮುಖ್ಯಮಂತ್ರಿ ಪರಿಹಾರ ಗರ್ಭಕೋಶ ಕೊಡಲ್ಲ ಬರೀ ಫೈಬ್ರಾಯ್ಡ್ ಕ್ಯಾನ್ಸರ್ ಅಂದರೆ 80,000 ಬ್ಲೌಸ್ದು 35,000 ಗೋಡೆ ಬರಾಬರಿ ನೀವು ಬಾಮೋ ಎಂದು ಈ ಕೊಡುವ ಅಲ್ಲೇ ಕೂತ್ ಕಡೆ ಸೈಡ್ ಗೋಡೆ ಗೋಡೆ ಬರ ಸಾಹೇಬ್ ಕೇಳಿ ವಿಜಯ್ ಸರ್ ಕೇಳಿ ಲೆಟ್ರು ಹಾಕ್ಸಿದ್ದೀನಿ ಸರ್. ಆಶ್ರಯ ಮನೆ ಮಂಜೂರು ಸುಮಾರು ಈಗ ಹೋಲ್ಸೇಲ್ ಕೊಡಿಸಿದ್ವಿ, ಬೇರೆ ಯಾವ ಕ್ಷೇತ್ರಕ್ಕೂ ಬಂದಿಲ್ಲ. ಪಟ್ಟಣ ಪಂಚಾಯತ್ ಬಂದಿಲ್ಲ ಸರ್. ಪಟ್ಟಣ ಪಂಚಾಯತ್ ಸುಮಾರು ಅವಾಗಿನ ಗ್ರಾಮ ಪಂಚಾಯತಿಂದ ಪಟ್ಟಣ ಪಂಚಾಯತಿಗೆ ನೀವು ಬಂದೇ ಇಲ್ಲ. ಅವಾಗಿನ ಬಂದೇ ಇಲ್ಲ. 3 ಮನೆ ಕೊಟ್ಟರು ಸರ್, 3 ಮನೆ ಕೊಟ್ಟರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.